ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬುಧ ನೀಚ ಆಗಿದ್ರೆ ಏನೆಲ್ಲ ಒಂದು ಫಲ ಸಿಗುತ್ತಂತ ನೋಡೋಣ. ಬುಧ ನೀಚ ಅಂದ್ರೆ ಬುಧ ತುಂಬಾ ನೀಚ ಅಂದ್ರೆ ತುಂಬಾ ಒಂದು ಕೆಳಮಟ್ಟದ ಸ್ಥಿತಿಯಲ್ಲಿದ್ದಾಗ ಅದು ಕೆಲವು ನೆಗೆಟಿವ್ ಫಲವನ್ನು ಕೊಡ್ತದೆ. ಬುಧ ಇಲ್ಲಿ ಉಚ್ಚನಾಗ್ತಾನೆ, ಕನ್ಯಾ ರಾಶಿಯಲ್ಲಿ ಉಚ್ಚನಾಗಿದ್ರೆ ಇದಕ್ಕೆ ಇದರಿಂದ ಮನೆ ಆದಂತ ಮೀನ ರಾಶಿಯಲ್ಲಿ ಇಲ್ಲಿ ಏನಾದ್ರು ಬುಧ ಇದ್ದಾಗ ನೀಚ ಆಗ್ತಾನೆ. ಇಲ್ಲಿ ಬುಧ ನೀಚ ಆದಾಗ ಕೆಲವು ಕ್ವಾಲಿಟಿಗಳನ್ನೆಲ್ಲ ಕಳ್ಕೊಳ್ತಾನೆ ಬುಧ. ಅದು ಯಾವ ತರ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಬುಧ ಏನಾದ್ರೂ ನೀಚ ಆಗಿದ್ದಾಗ ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಅಷ್ಟೇನು ಚೆನ್ನಾಗಿರಲ್ಲ. ಅವರ ಕಮ್ಯುನಿಕೇಶನ್ ಸ್ಕಿಲ್ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಅಷ್ಟಾಗಿ ಚೆನ್ನಾಗಿರಲ್ಲ, ಮತ್ತೆ ಅಷ್ಟೇನು ಬುದ್ಧಿಶಕ್ತಿ ಕೂಡ ಅಷ್ಟೇನು ಚೆನ್ನಾಗಿರಲ್ಲ. ಮತ್ತೆ ಸ್ವಲ್ಪ ಚಂಚಲತೆ ಇರ್ಬೋದು, ಕನ್ಫ್ಯೂಸ್ಡ್ ಆಗಿರ್ಬೋದು ಇವರು ಬುಧ ನೀಚ ಆಗಿದ್ದಾಗ. ಮತ್ತೆ ಏನೇನೋ ಥಿಂಕ್ ಮಾಡ್ತಾರೆ ಇವರು, ಪಾಸಿಟಿವ್ ಆಗಿ ಥಿಂಕ್ ಮಾಡಲ್ಲ, ಉಲ್ಟಾ ಆಗಿ ಥಿಂಕ್ ಮಾಡೋಂಥ ಚಾನ್ಸ್ ಕೂಡ ಇರ್ತದೆ ಇವರು ಬುಧ ನೀಚ ಆಗಿದ್ದಾಗ. ಮತ್ತೆ ಇವರು ಮೈಂಡ್ ಕೂಡ ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಾರೆ. ಅದರಲ್ಲೂ ಕೂಡ ಇದು ಮಕ್ಕಳ ಜಾತಕದಲ್ಲಿ ಈ ತರ ಇದ್ದಾಗ ಬಾಲ್ಯದಲ್ಲಿ ಅವರಿಗೆ ಗಣಿತದಲ್ಲಿ ಕನ್ಫ್ಯೂಸ್ ಇರ್ತಾರೆ. ಇವರು ಗಣಿತದಲ್ಲಿ ತುಂಬಾ ಹಿಂದೆ ಇರುವಂತ ಚಾನ್ಸ್ ಇರ್ತದೆ ಬುಧ ನೀಚ ಆಗಿದ್ದಾಗ. ಗಣಿತ ಶಾಸ್ತ್ರದಲ್ಲಿ ಸ್ವಲ್ಪ ಡಲ್ ಆಗಿರುವ ಚಾನ್ಸ್ ಇರ್ತದೆ. ಯಾಕಂದ್ರೆ ಬುಧ ಅಂತ ಹೇಳಿದ್ರೆ ತರ್ಕಕ್ಕೆ ಕಾರಣಕ, ಈ ಗಣಿತಕ್ಕೆ ಮತ್ತೆ ತರ್ಕಕ್ಕೆಲ್ಲ ಕಾರಣಕ ಬುಧ ಆಗ್ತಾನೆ. ಇಲ್ಲಿ ಬುಧ ನೀಚ ಆದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ನೀವು ಗಣಿತದಲ್ಲಿ ಹಿಂದೆ ಬೀಳ್ಬೋದು. ಮತ್ತೆ ಬುಧ ನೀಚನಾಗಿದ್ದಾಗ ವ್ಯಾವಹಾರಿಕ ಜ್ಞಾನ ಕೂಡ ತುಂಬಾ ಕಮ್ಮಿ ಇರ್ತದೆ. ವ್ಯಾವಹಾರಿಕ ಜ್ಞಾನ, ಬಿಸ್ನೆಸ್ ಮೈಂಡ್ ಇರಲ್ಲ ಅಷ್ಟೇನು. ವ್ಯಾವಹಾರಿಕವಾಗಿ ಕೂಡ ತುಂಬಾ ಒಂದು ಹಿಂದೆ ಇರ್ತಾರೆ ಅವರು. ಬೇರೆ ಜೊತೆ ಏನಾದ್ರು ವ್ಯವಹಾರ ಮಾಡ್ಬೇಕಾದ್ರೆ ಮೋಸ ಹೋಗುವಂತ ಚಾನ್ಸ್ ಕೂಡ ಇರ್ತದೆ ಬುಧ ನೀಚ ಆಗಿದ್ದಾಗ. ಮತ್ತೆ ಬುಧ ನೀಚ ಆದಾಗ ಆ ಸೋದರ ಮಾವನ ಜೊತೆ ಸಂಬಂಧ ಚೆನ್ನಾಗಿ ಇರದಿರುವ ಚಾನ್ಸ್ ಇರ್ತದೆ. ಬುಧ ಅಂತ ಹೇಳಿದ್ರೆ ಸೋದರ ಮಾವನಿಗೆ ಕಾರಕ ಆಗ್ತಾನೆ. ಬುಧ ನೀಚ ಆದಾಗ ಸೋದರ ಮಾವನ ಜೊತೆ ಕೂಡ ಸಂಬಂಧ ಹದಗೆಡುವಂತ ಸಾಧ್ಯತೆ ಕೂಡ ಇರ್ತದೆ. ಮತ್ತೆ ಬುಧ ನೀಚ ಆದಾಗ ಅವರಿಗೆ ಫ್ರೆಂಡ್ಸ್ ಜೊತೆ ಅಷ್ಟೇನು ಒಳ್ಳೆ ಸಂಬಂಧ ಇರಲ್ಲ. ಫ್ರೆಂಡ್ಸ್ ಇಂದ ಮೋಸ ಆಗುವಂತ ಚಾನ್ಸ್ ಕೂಡ ಇರ್ತದೆ. ಬುಧ ಅಂತ ಹೇಳಿದ್ರೆ ಅದು ಫ್ರೆಂಡ್ಸ್ ಕಾರಕ. ಮತ್ತೆ ಇವರು ಯಾವುದೇ ಒಂದು ವಿಷಯವನ್ನ ಡೀಪ್ ಆಗಿ ಕಲಿಲಿಕ್ಕೆ ಆಗಲ್ಲ ಇವರಿಗೆ. ಯಾವುದೇ ಒಂದು ವಿಷಯವನ್ನ ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ತುಂಬಾ ಡೀಪ್ ಆಗಿ ಬೇರೆ ಬೇರೆ ವಿಷಯ ಕಲಿಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಬುಧ ಅಂತ ಹೇಳಿದ್ರೆ ನೀವೇನಾದ್ರೂ ಒಂದು ಸ್ಟಡಿ ಮಾಡ್ತೀರ ಅಂತ ಹೇಳಿದ್ರೆ ಅದಕ್ಕೆ ಬುಧ ತುಂಬಾ ಸ್ಟ್ರಾಂಗ್ ಇರ್ಬೇಕು. ನೀವೇನಾದ್ರೂ ಲರ್ನಿಂಗ್ ಮಾಡ್ತೀರ ಅಂತ ಹೇಳಿದ್ರೆ ನಿಮ್ಗೆ ಅದು ಕನ್ಫ್ಯೂಸರ್ ಆಗಿರ್ಬೋದು. ನೀವು ನಿಮ್ಮ ಒಂದು ಏಕಾಗ್ರತೆ ಕೂಡ ಕಮ್ಮಿ ಇರ್ಬೋದು. ಬುಧ ನೀಚ ಆದಾಗ ಏಕಾಗ್ರತೆ ಕೂಡ ಕಮ್ಮಿ ಇರ್ತದೆ, ತುಂಬಾ ಕಮ್ಮಿ ಇರ್ತದೆ. ಕಾನ್ಸಂಟ್ರೇಷನ್ ಕಮ್ಮಿ ಇರ್ತದೆ ಅವರಿಗೆ. ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕಾದಾಗ ಪೂರ್ಣವಾಗಿ ಏಕಾಗ್ರತೆ ಕೊಟ್ಟು ಅಧ್ಯಯನ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಬುಧ ನೀಚ ಆದಾಗ. ಮತ್ತೆ ಎಜುಕೇಶನ್ ಕೂಡ ಅಷ್ಟೇನು ಚೆನ್ನಾಗಿರಲ್ಲ. ಎಜುಕೇಶನ್ ಕೂಡ ತುಂಬಾ ಎಫರ್ಟ್ ಹಾಕ್ಬೇಕು ಇವರು. ಎಜುಕೇಶನ್ ಕೂಡ ಮೀಡಿಯಂ ಆಗಿರ್ತಾರೆ, ಆ ಕಾರಣ ಎಜುಕೇಶನ್ ಕೂಡ ತುಂಬಾ ಎಫರ್ಟ್ ಹಾಕ್ಬೇಕು. ಇದು ಬುಧ ನೀಚ ಆದಾಗ ಕೊಡುವಂತ ಒಂದು ಫಲಗಳು. ಬಟ್ ಇಲ್ಲಿ ಬುಧನ್ ಜೊತೆ ಬೇರೆ ಏನಾದ್ರು ಸಪೋರ್ಟಿವ್ ಗ್ರಹಗಳಿದ್ರೆ, ಉದಾಹರಣೆಗೆ ಇಲ್ಲಿ ಏನಾದ್ರು ಗುರು ಇದ್ರೆ, ಇಲ್ಲಿ ಏನಾದ್ರು ರವಿ ಇದ್ರೆ, ಇಲ್ಲಿ ಏನಾದ್ರು ಮಂಗಳ ಇದ್ದಾಗ, ಈ ತರ ಫ್ರೆಂಡ್ಸ್ ಪ್ಲಾನೆಟ್ ಇದ್ರೆ ಏನಾಗ್ತಂತ ಹೇಳಿದ್ರೆ ಆ ನೆಗೆಟಿವ್ ಪ್ರಭಾವ ಕಮ್ಮಿ ಆಗತ್ತೆ. ಅಥವಾ ಉದಾಹರಣೆಗೆ ಇಲ್ಲಿ ಏನಾದ್ರು ಒಳ್ಳೆ ಇದರ ಮಿತ್ರ ಗ್ರಹಗಳ ದೃಷ್ಟಿ ಇದ್ರೆ, ಉದಾಹರಣೆಗೆ ಇಲ್ಲಿ ಗುರು ಇದ್ದಾರೆ ಅಂತ ತಿಳ್ಕೊಳ್ಳಿ, ಗುರುವಿನ ದೃಷ್ಟಿಯಲ್ಲಿ ಬೀಳ್ತದೆ. ಆವಾಗ ಇದು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಬಟ್ ಇದಕ್ಕೆ ಪಾಪಿ ಗ್ರಹಗಳ ದೃಷ್ಟಿ ಇದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ನೆಗೆಟಿವ್ ಎಫೆಕ್ಟ್. ಇದು ಬುಧ ನೀಚ ಆದಾಗ ಕೊಡುವಂತ ಫಲಗಳು. ನಿಮಗೆ ಜಾತಕ ಶುರು ಮಾಡಬೇಕು ನಮ್ಮ ವರ್ಷ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ ಜಾತಕ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ. ನೆಕ್ಸ್ಟ್ ಬರೋಣ. ನಮಸ್ಕಾರ.